ನಮ್ಮ ದೇಶದೊಳಗೆ ಏನೈತೆ ಅಂದ್ರೆ ಸಂಸ್ಕೃತಿ ಐತಿ, ಸಂಸ್ಕಾರ ಐತಿ. ಇಲ್ಲಿ ಜನ ಏನು ಮಾಡ್ತಾರ ಅಂದ್ರೆ ಎಲ್ಲದರಲ್ಲಿಯೂ ಕೂಡ ಭಗವಂತನನ್ನು ಕಾಣ್ತಾರ. ಇಲ್ಲಿ ಅಧ್ಯಾತ್ಮ ಐತಿ. ಅದಕ್ಕೆ ನಮ್ಮ ದೇಶಕ್ಕೆ ಬಹಳಷ್ಟು ಗೌರವ, ವಿಶ್ವಗುರು ಅಂತ ಕರೀತಾರೆ ಭಾರತವನ್ನು. ಮಂಗಲಾಂಬಿತ ಸರ್ವರಿಗಾಗಲಿ ಮಂಗಲ, ಸರ್ವರಿಗಾಗಲಿ ಮಂಗಲಾಂಬಿತ ಸರ್ವರಿಗಾಗಲಿ ಮಂಗಲ. ವಿಶ್ವರೂಪಗೋ ಮಂಗಲ, ವಿಶ್ವಪಾಲಕೋ ಮಂಗಲ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇಲ್ಲೊಂದು ಜಾತ್ರೆ, ಇಲ್ಲಿ ನೆತ್ತಿ ಜಾತ್ರೆ ನಡ್ಯಾಕತೈತಿ, ಅಲ್ಲಿ ಹೊಟ್ಟಿ ಜಾತ್ರೆ ನಡ್ಯಾಕತೈತಿ, ಅಲ್ಲಿ ಜಾನುವಾರುಗಳ ಜಾತ್ರೆ ನಡ್ಯಾಕತೈತಿ. ಒಮ್ಮೆ ಏಕಕಾಲಕ್ಕೆ 3 ಜಾತ್ರೆ ನಡೆಯುವ ಗ್ರಾಮ ಯಾವ್ದಾದ್ರು ಇತ್ತಪ್ಪ ಅಂತಂದ್ರೆ ಅದು ಐಗೆ ಗ್ರಾಮ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಕಾರಣ ಏನಪ್ಪಾ ಅಂತಂದ್ರೆ ಬಹಳ ಖುಷಿ ಅನಿಸ್ತದ ನನಗೆ. ಯಾಕಪ್ಪ ಅಂತಂದ್ರೆ ಹೋದ ವರ್ಷ ಕೂಡ ನಾ ಈ ಜಾತ್ರೆಗೆ ಬಂದಿದ್ದೆ. ಹೋದ ವರ್ಷ ಕೂಡ ಈ ಜಾತ್ರೆಗೆ ಬಂದಿದ್ದೆ. ನಾನು ಹಲವಾರು ಕಾರ್ಯಕ್ರಮಗಳನ್ನ ಹೋಗ್ತೇನೆ, ಹಲವಾರು ಜಾತ್ರೆಗಳಿಗೂ ಕೂಡ ಹೋಗ್ತೇನೆ. ಆದ್ರೆ ಏಕಕಾಲಕ್ಕೆ ಒಮ್ಮೆ 1,000 ಅಧಿಕವಾಗಿ ಒಂದೇ ಬಣ್ಣದ, ನಮ್ಮ ತಾಯಂದ್ರಿಗೆಲ್ಲ ಒಂದೇ ಬಣ್ಣದ ಸೀರೆಗಳನ್ನ 1,000 ಅಧಿಕವಾಗಿ ಊರೊಳಗ ಕುಂಭ ಮೆರವಣಿಗೆ ಮಾಡಿರ್ತಕ್ಕಂಥ ಪೂಜ್ಯರು ಯಾರಾದ್ರೂ ಇದ್ರೆ ಅಭಿನವ ರಾಚೋಟೇಶ್ವರ ಪರಮ ಪೂಜ್ಯರು. ಗ್ರಾಮ ಯಾವ್ದಾದ್ರು ಇತ್ತಪ್ಪ ಅಂತಂದ್ರ ಐಲಿ ಗ್ರಾಮ ಅಂತಕ್ಕಂಥದ್ದು ಹೇಳಕ್ ಬಹಳ ಹೆಮ್ಮೆ ಅನಿಸ್ತದ. ಎಲ್ಲಿ ಆಗಿಲ್ಲ ಹಿಂಗೆಲ್ಲ ಕಾರ್ಯಕ್ರಮಗಳನ್ನ ಭಾಳ ಮಾಡ್ತಾರ. 500, 200, 101 ಕುಂಭ ಮೆರವಣಿಗೆಯನ್ನು ಮಾಡ್ತಾರ. ಆದ್ರ ಅಜ್ಜಾರಿಗೆ ಅಂದೆ ನಾನು, ಏನ್ರಿ ಅಜ್ಜಾರ ಇಂತ ಒಳ್ಳೆ ಭಕ್ತರನ್ನ ನೀವು ಪಡ್ಕೊಂಡಿಲ್ಲ, ನೀವೆಲ್ಲ ಬಹಳ ಪುಣ್ಯ ಮಾಡಿರಿ ಅಂತ ತಿಳ್ಕೊಂಡು ನಾ ಅಜ್ಜಾರಿಗೆ ಅಂದೆ. ಅಜ್ಜಾರ ಒಂದ್ ಮಾತು ಹೇಳಿದ್ರು ನಾನು, ಇದ್ರೊಳಗ ನಂದೇನೋ ಇಲ್ರಿಪ್ಪ, ಇದ್ರೊಳಗ ನಂದೇನೋ ಇಲ್ಲ. ಬೆಳ್ಳಿ ರೇಟ್ ಕಡಿಮೆ ಆಗ್ಬೋದು, ಒಮ್ಮೆ ಏರ್ಬೋದು, ಒಮ್ಮೆ ಕಡಿಮೆ ಆಗ್ಬೋದು. ಬಂಗಾರದ ರೇಟ್ ಒಮ್ಮೆ ಏರ್ಬೋದು, ಒಮ್ಮೆ ಕಡಿಮೆ ಆಗ್ಬೋದು. ಹೊಲಮನಿಗಳ ರೇಟ್ ಒಮ್ಮೆ ಏರ್ಬೋದು, ಒಮ್ಮೆ ಕಡಿಮೆ ಆಗ್ಬೋದು. ಆದ್ರ ನಮ್ಮ ಐಗಿಳಿ ಭಕ್ತರ ಭಕ್ತಿ ಹೆಂಗ್ ಇರ್ತದಲ್ಲ, ಇನ್ನು ಕಡಿಮೆ ಆಗಂಗಿಲ್ಲ, ಹೊರತು ಹೆಚ್ಚಕತ್ತ ಅಂತ ತಿಳ್ಕೊಂಡು ನಿಮ್ಮ ಅಜ್ಜವ್ರು ಹೇಳಿದಾಗಂತಂದ್ರ ಅಂತ ಪೂಜ್ಯರನ್ನ ನೀವು ಪಡ್ಕೊಂಡಿರಪ್ಪ ಅಂತಂದ್ರ ಬಹಳ ಪುಣ್ಯವಂತರು, ಬಹಳ ಧನ್ಯವಂತರು. ಭಗವಂತ ನನ್ನ ರೈತ, ನನ್ನ ದೇಶದ ಅನ್ನದಾತ ಬಹಳಷ್ಟು ಕಷ್ಟ ಪಡಕತ್ತಾನಪ್ಪ. ಅವನ ಕ್ವಿಂಟಲ್ ಗಟ್ಲೆ ರಾಗಿಯನ್ನು ಬೆಳೆಯಲಿ, ಕ್ವಿಂಟಲ್ ಗಟ್ಲೆ ಭತ್ತವನ್ನ ಬೆಳೆಯಲಿ, ಕ್ವಿಂಟಲ್ ಗಟ್ಲೆ ಶೇಂಗಾವನ್ನ ಬೆಳೆಯಲಿ, ಕ್ವಿಂಟಲ್ ಗಟ್ಲೆ ರಾಗಿಯನ್ನು ಬೆಳೀಲಿ ಅಂತ ಯಾವಾಗ ನಾವು ಬೆಳಕೊಂತೀವಿ ಅವಾಗ ಈ ಭಾರತ ದೇಶದೊಳಗೆ ಹುಟ್ಟಿದ್ದು ನಾವು ಸಾರ್ಥಕ ಆಗ್ತೀವಿ ಅನ್ನೋದು ನಾವು ನೆನಪಿಟ್ಕೊಳ್ಬೇಕು. ಒಂದು ಈ ಥರ ಬೇಡ್ಕೋಬೇಕಂತ ಹೇಳಿದೆ. ಇನ್ನೊಂದು ಹೇಳಿದೆ, ಏನು ಹೇಳಿದೆ, ನನ್ನ ನೆಚ್ಚಿನ ಆಟಗಾರ ಔಟ್ ಆಗದೆ ಇರಲಿ ಅಂತ ನಾವು ಬೇಡ್ಕೊಂಡಿವಿ. ಇದನ್ನ ಯಾಕೆ ಹೇಳಿದ್ರಿ ಬುದ್ಧಿ ಅಂತಂದರೆ, ಒಂದು ನಾವು ಅರ್ಥ ಮಾಡ್ಕೋಬೇಕು. ಇಷ್ಟು ಜನ ಎಲ್ಲ ಕುಂತೀವಲ್ಲ, ನಾವು ಇಷ್ಟು ಜನ ಕುಂತೀವಲ್ಲ, ಇಷ್ಟೆಲ್ಲ ಜನ ಕುಂತು ನಾವು ಅಧ್ಯಾತ್ಮನ ಆಲಿಸ್ತಾ ಇದ್ದೀವಿ, ಪ್ರವಚನ ಕೇಳಾಕತ್ತೀವಿ ಅಂದರೆ ಇದಕ್ಕೆಲ್ಲ ರಕ್ಷಣೆಯಾಗಿ ನಿಂತಿದ್ದು ಒಂದು ಕಡೆ ಭಗವಂತ. ಆದರೆ ಭಗವಂತನ ಸ್ವರೂಪದೊಳಗೆ ನನ್ನ ದೇಶವನ್ನು ಕಾಯುವಂಥ ಸೈನಿಕರು ನಿಂತಾರೆ ಗಡಿ ಒಳಗೆ. ಯೋಚನೆ ಮಾಡಿ ನೀವೆಲ್ಲ, 1 ಸೆಕೆಂಡ್ ನಿಮ್ಮ ಮಗ ಶಾಲೆಯಿಂದ ಬರೋದು ಹೆಚ್ಚು ಕಮ್ಮಿ ಆಯ್ತಂದ್ರೆ, ನಿನ್ನ ಮಗ ಏನಾದರೂ ಅರ್ಧ ಗಂಟೆ ಸ್ಕೂಲಿಂದ ಬರೋದು ಲೇಟ್ ಆಯ್ತು ಅಂದ್ರೆ, ಅಥವಾ ಎಲ್ಲೋ ಜಾತ್ರೆಗೆ ಹೋಗ್ಯಾನೋ ಮಾರ್ಕೆಟಿಗೆ ಹೋಗ್ಯಾನೋ ಅವನು ಬರೋದು ಕಮ್ಮಿ ಆಗ್ತದ, ಸಮಯ ಭಾಳ ಆಯ್ತು ಅಂತ ನೀವು ಯೋಚನೆ ಮಾಡ್ತಿರ್ತೀರಿ. ನಿಮಗೆ ಗೊತ್ತಿರ್ತದ ಅವನ ಜೊತೆಲಿ ಅಪ್ಪ ಹೋಗ್ಯಾನ, ಕಾಕ ಹೋಗ್ಯಾನ, ಚಿಕ್ಕಪ್ಪ ಹೋಗ್ಯಾನ, ಅಥವಾ ಮಾವ ಹೋಗ್ಯಾನ ಅಂತೇಳಿ. ಅವ್ರು ಬರ್ತಾರಂತ ಕನ್ಫರ್ಮ್ ಗೊತ್ತಿದ್ರು ಕೂಡ 3-4 ಸಲ ನೀವು ಫೋನ್ ಮಾಡ್ತೀರಿ, ಎಲ್ಲಿದ್ರಿ, ಹೆಂಗೆ ಬರಾಕತ್ತೀರಿ ಅಂತೇಳಿ ಮಕ್ಕಳಿಗೆ. ಆದರೆ ಒಂದು ಯೋಚನೆ ಮಾಡಿ, 1 ಸೆಕೆಂಡ್ ಏನಾದರೂ 1-5 ಸೆಕೆಂಡ್ ನನ್ನ ದೇಶದಲ್ಲಿ ಕಾಯ್ತಕ್ಕಂಥ ನನ್ನ ದೇಶದ ಗಡಿಯನ್ನು ಕಾಯ್ತಕ್ಕಂಥ ಸೈನಿಕರು ಒಂದು ಕ್ಷಣ ಆ ಗಡಿ ಭಾಗವನ್ನು ಮರೆತು, ಅಥವಾ ನಮ್ಮ ದೇಶವನ್ನು ಮರೆತು, ಅಥವಾ ನಮ್ಮ ರಾಜ್ಯವನ್ನು ಮರೆತು, ಅಥವಾ ನಮ್ಮಂತ ಸಾವಿರಾರು ತಂದೆ ತಾಯಂದ್ರ ಮಕ್ಕಳನ್ನು ಮರೆತು ಕೇವಲ ಒಂದೇ 5-10 ಸೆಕೆಂಡುಗಳ ಕಾಲ ಅವರ ತಂದೆ ತಾಯಿಗಳ ಜೊತೆ, ಅವರ ಪ್ರೀತಿಯ ಮಡದ ಜೊತೆ, ಅವರ ಮಕ್ಕಳ ಜೊತೆ ಏನಾದ್ರು ಫೋನಲ್ಲಿ ಮಾತಾಡಕ್ಕೆ ನಿಂತ್ರೆ, ಯಾವ ರಾಜ್ಯದ ಮೇಲೆ, ಯಾವ ಜಿಲ್ಲೆ ಮೇಲೆ, ಯಾವ ತಾಲೂಕಿನ ಮೇಲೆ, ಯಾರ ಮನೆ ಮೇಲೆ ಗುಂಡು ಬೀಳ್ತದೋ ಗೊತ್ತಿಲ್ಲ, ಯಾರ ಮನೆ ಮೇಲೆ ಬಾಂಬ್ ಬೀಳ್ತದೋ ಗೊತ್ತಿಲ್ಲ. ಅದು ಯಾವುದು ಕೂಡ ಆಗೋದು ಬೇಡ. ಅದು ಯಾವುದು ಕೂಡ ನನ್ನ ತಾಯಿ ಅಂದ್ರೆ ತಪ್ಪಲಿ ಆಗೋದು ಬೇಡ. ನನ್ನ ತಂದೆ ಅಂದ್ರೆ ಯಾರು ಕೂಡ ಮಕ್ಕಳನ್ನ ಕಳ್ಕೊಳ್ಳೋದು ಬೇಡ. ಹೋದ್ರೆ ನನ್ನ ಮನೆತನದಿಂದ ನಾನು ಒಬ್ಬನೇ ಹೋಗ್ತೇನೆ, ಆದ್ರೆ ನನ್ನ ತಾಯಿಯನ್ನ ಭಾರತಾಂಬೆ ಕಾಪಾಡ್ತಾಳೆ ಅಂತೇಳಿ ಎದೆಗೆ ಎದೆ ಕೊಟ್ಟು ನನ್ನ ದೇಶವನ್ನ ಕಾಯುವಂತ ಸೈನಿಕರ ಪರವಾಗಿ ನಾವು ಕೇಳ್ಕೋಬೇಕು. ಏನಂತ, ಭಗವಂತ ನನ್ನ ದೇಶದ ಸೈನಿಕನ
ಹೆಣ ಬೀಳದಿರಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಯಾವಾಗ ನಾವು ಮಾಡ್ತೀವಿ ಆವಾಗ ನಮ್ಮ ನಿಸ್ವಾರ್ಥದ ಪ್ರಾರ್ಥನೆ ಭಗವಂತನಿಗೆ ಇಷ್ಟ ಆಗ್ತದೆ. ಎಲ್ಲಿವರೆಗೂ ನಾವು ಸ್ವಾರ್ಥದ ಪ್ರಾರ್ಥನೆಯನ್ನು ಇಟ್ಕೊಂಡು ಹೋಗ್ತೀವೋ ಅಲ್ಲಿವರೆಗೂ ಕೂಡ ಭಗವಂತ ನಮಗೆ ಆಶೀರ್ವಾದ ಮಾಡೋದೇ ಇಲ್ಲ. ಒಂದು ಸಣ್ಣ ಘಟನೆ ಹೇಳ್ತೀನಿ. ಚೀನಾ ಮತ್ತು ನಮ್ಮ ದೇಶದ ಸೈನಿಕರು ನಡೆದಂಥ ಘಟನೆ ಒಂದು ಮಾತು ಹೇಳ್ತೀನಿ. ಯಾಕೆ ಸೈನಿಕರ ಬಗ್ಗೆ ಹೇಳಿದೆ, ಯಾಕೆ ರೈತರ ಬಗ್ಗೆ ಹೇಳಿದೆ ಅಂದರೆ, ಸೈನಿಕರು ಮತ್ತು ಚೀನಾ ದೇಶದ ಸೈನಿಕ ಮತ್ತು ನಮ್ಮ ಭಾರತ ದೇಶದ ಸೈನಿಕರ ನಡುವೆ ಒಂದಿಷ್ಟು ಮಾತುಕತೆ ನಡೀತದ. ಮಾತುಕತೆ ನಡಿಬೇಕಾದ್ರೆ ಭಾರತ ದೇಶದ ಸೈನಿಕ ಕೇಳ್ತಾನೆ ಚೀನಾ ದೇಶದ ಸೈನಿಕರ ಕ್ಯಾಪ್ಟನ್ಗೆ, ಅಲ್ಲಪ್ಪ ನೀವು ಬಹಳಷ್ಟು ಬಲಿಷ್ಠ ದೇಶದ, ನಿಮ್ಮ ಹತ್ರ ಸೈನ್ಯ ಪಡೆಯಲು ಭಾಳ ಅದ, ನಿಮ್ಮ ಹತ್ರ ಮದ್ದು ಗುಂಡಗಳು ಕೂಡ ಭಾಳ ಅದಾವ, 1 ರಿಂದ 3 ರಿಂದ 4 ಸಲ ನಮ್ಮ ದೇಶವನ್ನು ದಾಳಿ ಮಾಡಿರಿ, ಆದರೂ ಕೂಡ ನೀವು ಗೆಲ್ಲಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಭಾರತ ದೇಶದ ಸೈನಿಕ ಚೀನಾ ದೇಶದ ಸೈನಿಕರ ಕ್ಯಾಪ್ಟನ್ ಕೇಳಿದ್ರೆ, ಚೀನಾ ದೇಶದ ಸೈನಿಕರ ಕ್ಯಾಪ್ಟನ್ ಹೇಳ್ತಕ್ಕಂಥ ಮಾತು ನಾ ಹೇಳ್ತಕ್ಕಂಥ ಮಾತಲ್ಲ, ಇದು ಚೀನಾ ದೇಶದ ಸೈನಿಕ ಹೇಳ್ತಕ್ಕಂಥ ಮಾತು. ಏನು ಹೇಳ್ತಾನೆ ಅಂದ್ರೆ, ನನ್ನ ದೇಶದ ಸೈನಿಕರು ಯಾಕೆ ನಿಮ್ಮ ದೇಶವನ್ನು ಗೆಲ್ಲಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ, ನನ್ನ ದೇಶದ ಸೈನಿಕರು ಕೇವಲ ಪಗಾರಕ್ಕೋಸ್ಕರ ದೇಶವನ್ನು ಕಾಯ್ತಾರೆ, ಆದ್ರೆ ನಿನ್ನ ಭಾರತ ದೇಶದ ಸೈನಿಕರು ನಿನ್ನ ತಾಯ್ನಾಡಿಗೋಸ್ಕರ ದೇಶವನ್ನು ಕಾಯ್ತಾರೆ, ಅದಕ್ಕಾಗಿ ನಾವು ನಿಮ್ಗೆ ಗೆಲ್ಲಕ್ಕೆ ಆಗ್ತಾ ಇಲ್ಲ ಅಂತ. ಅದು ಒಂದಾಯ್ತು. ಮತ್ತೊಂದು ಏನಂದ್ರೆ, ಅದೀಗ ತಾನೇ ನಮ್ಮ ತಾಯಿಯಂದ್ರಲ್ಲಿ ಎಷ್ಟು ಶಕ್ತಿ ಇರ್ತದಂದ್ರೆ, ನಮ್ಮ ಅಪ್ಪಂದ್ರಿನ ಗಟ್ಟಿ ಮನಸ್ಸು ಮಾಡ್ಕೊಂಡು ಸುಮ್ಮನೆ ಇರ್ತಾರೆ ಮಕ್ಕಳನ್ನ ಸೈನ್ಯಕ್ಕೆ ಕಳಿಸ್ಬೇಕಾದ್ರೆ ಅಥವಾ ಯುದ್ಧ ಭೂಮಿಗೆ ಕಳಿಸ್ಬೇಕಾದ್ರೆ. ಆದ್ರೆ ತಾಯಿ ಮತ್ತು ಹೆಂಡತಿ ಹತ್ರ ಎಷ್ಟೊಂದು ತ್ಯಾಗ ಗುಣ ಇರ್ತದ, ಎಷ್ಟೊಂದು ಗಟ್ಟಿತನ ಇರ್ತದ ಅಂದ್ರೆ ತಾಯಿ ಅಂದ್ರಲ್ಲಿ ಮಗ ಅವಾಗ ತಾನೇ ಮದುವೆ ಆಗಿರ್ತಾನೆ, 1 ವರ್ಷದ ಅವನಿಗೆ ಕೂಸಿರ್ತದ, ಅವನಿಗೊಂದು ಕರೆ ಬರ್ತದ, ನೋಡಪ್ಪ ನೀ ಇಮಿಡಿಯೇಟ್ಲಿ ನೀ ಬಂದು ನಮ್ಮ ದೇಶದ ಗಡಿ ಭಾಗದೊಳಗೆ ಬರಬೇಕು, ಯುದ್ಧ ಪ್ರಾರಂಭ ಆಗೈತೆ ಅಂದ್ರೆ ಅಲ್ಲಿ ಮಗನ ತೊಟ್ಟಿಲ ನಾಮಕರಣದ ಕಾರ್ಯಕ್ರಮ ನಡೆದತ್ತಂದ್ರೂ ಕೂಡ ಅದನ್ನು ಲೆಕ್ಕಿಸದೆ, ಅಮ್ಮ ನಾನು ಯುದ್ಧಕ್ಕೆ ಹೋಗ್ಬೇಕು, ನನ್ನ ದೇಶವನ್ನು ಕಾಯಬೇಕು, ನಾ ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ರೆಡಿಯಾಗಿ ನಿಂತಾಗ ಅದೇಗ ತಾನೇ ಮಗನಿಗೆ ನಾಮಕರಣ ಮಾಡಬೇಕು, ಅದೇಗ ತಾನೇ ಇಬ್ಬರು ಫೋಟೋ ತಕ್ಕೋಬೇಕಂತ ಕಾದಂಥ ಗಂಡ ಹೆಂಡತಿ ಮತ್ತು ತಾಯಿ ಏನು ಮಾಡ್ತಾರೆ ಅಂದರೆ, ಮಗ ಓದವನು ಹೊಳ್ಳಿ ಬರ್ತಾನೆ ಇಲ್ಲ ಗೊತ್ತಿಲ್ಲ, ಆದರೂ ಕೂಡ ವಿಜಯ ತಿಲಕವನ್ನು ಹಚ್ಚಿ ವಿಜಯಶಾಲಿಯಾಗಿ ಬಾ ಅಂತ ಕಳಿಸ್ತಾಳೆ. ಅಂದ್ರೆ ನನ್ನ ಭಾರತ ದೇಶದ ತಾಯಂದ್ರ ತಾಕತ್ತು ಎಷ್ಟೈತೆ ಅಂತ ನಾವು ತಿಳ್ಕೊಳ್ಬೇಕು. ಸುಮ್ಮನೆ ಇಲ್ಲ, ನಮ್ಮ ತಾಯಂದ್ರ ಬಗ್ಗೆ ಭಾಳ ಜನ ಹೇಳ್ತಾರೆ, ಹೆಣ್ಮಕ್ಳಂದ್ರೆ ನಾಟಕ ಮಾಡೋಕ್ಕೆ ಹುಟ್ಟ್ಯಾರ, ಹೆಣ್ಮಕ್ಳಂದ್ರೆ ಕೇವಲ ನಾಟಕ ಮಾಡೋದ್ರೊಳಗೆ ಅವ್ರ ಜೀವನ ಕಳೀತದ, ಇನ್ನೊಬ್ಬರ ಬಗ್ಗೆ ಮಾತಾಡೋದ್ರೊಳಗೆ ಜೀವನ ಕಳೀತಾರ ಅಂತ. ನಿಜ, ನಮ್ಮ ತಾಯಂದ್ರ ಭಾಳಷ್ಟು ನಾಟಕ ಮಾಡ್ತಾರೆ. ಯಾವ ಥರದ ನಾಟಕವ? ಮಗ ಹಸದು ಬಂದಾನ, ಒಂದು ತುತ್ತು ಕಮ್ಮಿ ಐತಂದ್ರೆ, ಮಗ ನನಗೆ ಹೊಟ್ಟೆ ಹಸ್ತಿಲ್ಲ ಮಗ, ನಾ ಆಲ್ರೆಡಿ ಊಟ ಮಾಡೀನಿ, ಸಾಯಂಕಾಲ ಊಟ ಮಾಡೀನಿ, ನೀನು ಊಟ ಮಾಡು ಅನ್ನುವ ನಾಟಕವನ್ನು ಮಾಡ್ತಾರೆ ತಾಯಿಯಂದ್ರು. ತಾವು ಹಸ್ಕೊಂಡಿರ್ತಾರೆ, ಆದರೂ ಕೂಡ ಮಕ್ಕಳ ಹಸಿವನ್ನು ನೀಗಿಸುವಂಥ ಶಕ್ತಿಯನ್ನು ಹೊಂದಿ ಮಕ್ಕಳನ್ನು ಸಾಕ್ತಾರೆ. ಈ ಥರದ ನಾಟಕವನ್ನು ಮಾಡ್ತಾರೆ ಹೊರತು ಇನ್ಯಾವುದೇ ನಾಟಕಗಳನ್ನು ತಾಯಿಯಂದ್ರು ಮಾಡೋದಿಲ್ಲ. ಅವ್ರು ಮಾಡೋದು ಪ್ರತಿಯೊಂದು ಕೂಡ ಮನೆತನಕ್ಕೆ ಒಳ್ಳೆಯದಾಗಲಿ ಅಂತ ಮಾಡ್ತಾರೆ. ಅಂಥ ತಾಯಂದ್ರೆ ಎಲ್ಲರೂ ಕೂಡ ಬಹಳಷ್ಟು ಅದ್ಭುತವಾಗಿ ಈ ನಾಡನ್ನು ರಕ್ಷಣೆ ಮಾಡೋದು ಬಹಳಷ್ಟು ಮುಖ್ಯವಾಗಿ ಇರೋದ್ರಿಂದ ನಿಮ್ಮ ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರವನ್ನು ಶಿಕ್ಷಣವನ್ನು ಕೊಡಬೇಕಂತ ಹೇಳ್ತಾ